ಮುಂದುವರಿತೀರಿ ಅಂತಂದು ನೋಡಿ, ಈಗ 3 ವರ್ಷ ನನಗೆ ಅವಕಾಶ ಆಗಿತ್ತು. ನಾನು ಬಹಳ ಜವಾಬ್ದಾರಿಯುತವಾಗಿ ನನ್ನ ಇಲಾಖೆ ಮತ್ತು ಜಿಲ್ಲೆಯಲ್ಲಿ ನಾನು ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸಿದ್ದೀನಿ. ಮುಂದೆ ಮುಂದುವರಿಬೇಕಾ ಬೇಡ ಅಂತಕ್ಕಂಥದ್ದು ಪಕ್ಷದ ತೀರ್ಮಾನ. ಪಕ್ಷದ ವರಿಷ್ಠರು ಅವಕಾಶ ಕೊಟ್ಟರೆ ಮುಂದುವರಿತೀನಿ, ಇಲ್ಲ ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಬಹಳ ಸಂತೋಷದಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಅದರಿಂದ ಹಿಂದೆನೂ ನಾನು ಮಂತ್ರಿ ಆಗಲೇಬೇಕು ಅಂತಕ್ಕಂಥ ಬಯಕೆ ಇರಲಿಲ್ಲ. ಒಂದು ಪ್ರಯತ್ನ ಆಯಿತು, ಅದಕ್ಕೆ ವರಿಷ್ಠರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ನನಗೆ 3 ವರ್ಷದಲ್ಲಿ ಬಹಳಷ್ಟು ಕೆಲಸ ಮಾಡಿರ್ತಕ್ಕಂಥ ತೃಪ್ತಿ ಇದೆ. ಇನ್ನು ಬಹಳಷ್ಟು ಕೆಲಸಗಳಾಗಬೇಕಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ನಾವ್ಯಾರು ಹೇಳಲಿಕ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದ್ ಕಡೆ ಸುಬ್ಬಾರೆಡ್ಡಿ ಅವರು ಇದ್ರೆ, ಒಂದ್ ಕಡೆ ಪರಮೇಶ್ವರ್ ಅವರು, ಮತ್ತೊಂದ್ ಕಡೆ ನೀವು ಇದೆ. ಮೂವರಿಗೆ ಕೊಡ್ತಾರೆ, ಯಾರೋ ಒಬ್ಬರಿಗೆ ಕೊಡ್ತಾರೆ. ನೋಡಿ, ನಾನು ಯಾವ ರೀತಿ ತೀರ್ಮಾನ ಮಾಡ್ತಾರೆ ಪಕ್ಷದ ವರಿಷ್ಠರು ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಕೇಳುವಂಥದ್ದಕ್ಕೆ ಎಲ್ರಿಗೂ ಏನು ಅರ್ಹತೆ ಇದೆ ಮತ್ತು ಅಂತಿಮವಾಗಿ ಪಕ್ಷದ ವರಿಷ್ಠರು ತೀರ್ಮಾನ. ಅದರಿಂದ 3ನೇ ತಾರೀಕು ನಿಗದಿಯಾಗಿದೆ. ಸಂಪೂರ್ಣ ಒಂದು ಸಂಪುಟದ ರಚನೆ ಆಗತ್ತಾ, ಇಲ್ಲ ಕೇವಲ ಪ್ರಮುಖವಾಗಿ ಕೆಲವರ ಮಾತ್ರ ಏನು ಸಂಪುಟದ ಮಂತ್ರಿಗಳಾಗಿ ಬರ್ತಾರ ಅಂತಕ್ಕಂಥದ್ದು ನೋಡ್ಬೇಕು. ಅಂತಿಮವಾಗಿ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ. ನೋಡಿ, ಇದು ನೋಡಿ ಯಾವುದು ನಮಗೆ ಮಾಹಿತಿ ಇಲ್ಲ. ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿ ಬಿಟ್ರೆ ನಮ್ಗೆ ಯಾವುದು ಮಾಹಿತಿ ಇಲ್ಲ. ಪಕ್ಷ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಪಕ್ಷ ಮಾಡ್ಬೋದು, ಮಾಡದಿರೋ ಇರ್ಬೋದು. ಅಂತಿಮವಾಗಿ 3ನೇ ತಾರೀಕು ಸ್ಪಷ್ಟತೆ ಸಿಗುತ್ತೆ. ನಾನು ಹೋಗ್ತಾ ಇದ್ದೀನಿ. ನಮ್ಮ ಎಲ್ಲರ ಒತ್ತಡ ಇದೆ, ತಾವು ಪ್ರಯತ್ನ ಮಾಡಬೇಕು ಅಂತ. ನಾವು ಪ್ರಯತ್ನ ಮಾಡೋಣ. ಅಂತಿಮವಾಗಿ ವರಿಷ್ಠ ತೀರ್ಮಾನ. ಈಗ ನೋಡಿ, ಈಗ ನಮ್ಮ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಿ ಅಂತ ನಾವು ಕೇಳ್ತೀವಿ. ಯಾರು ಕೊಡ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ವರಿಷ್ಠ ತೀರ್ಮಾನ.